ಮಾಡುವುದರ ಮೂಲಕ ಕನ್ನಡಿಗರು ಹೇಗಿರಬೇಕು, ಕನ್ನಡಿಗರ ಕರ್ತವ್ಯಗಳೇನು, ಕನ್ನಡಿಗರ ಜವಾಬ್ದಾರಿಗಳೇನು ಅನ್ನೋದನ್ನ ತುಂಬ ಚೆನ್ನಾಗಿ ಅವರು ಎಲ್ಲರಿಗೂ ನಮಗೆ ಅವರ ಸಾಹಿತ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಹಳೆಗನ್ನಡದಲ್ಲಿ ನಾವೆಲ್ಲ ಪದ್ಯಗಳನ್ನು ನೋಡ್ತೀವಿ. ಕುರಿತು ಓದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಅಂತ ಹೇಳಿದ್ರೆ ಕನ್ನಡಿಗರನ್ನ ಬಹಳಷ್ಟು ರೀತಿಯಲ್ಲಿ ಅವರ ವರ್ಣನೆಯನ್ನ ಮಾಡ್ತಾರೆ. ಆಮೇಲೆ ಎಲ್ಲ ಪ್ರತಿಯೊಂದು ನಾವು ಗ್ರಂಥಗಳನ್ನ ತೆಗೆದು ನೋಡಿದ್ರು ಕನ್ನಡ ಒಂದು ಬೆಳೆಸಬೇಕಾದ ಅವಶ್ಯಕತೆನೇ ಇಲ್ಲ. 2500 ವರ್ಷಗಳ ಇತಿಹಾಸ ಇರುವಂತಹ ಒಂದು ಪ್ರಾಚೀನವಾದ ಭಾಷೆಯಾಗಿದೆ. ನಾವೇನ್ ಮಾಡ್ಬೇಕಂದ್ರೆ ಅದನ್ನ ನಾವು ಬಳಸೋದ್ರ ಮೂಲಕ ಉಳಿಸ್ಕೊಂಡು ಹೋಗುವಂತಹ ಒಂದು ಕರ್ತವ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಇನ್ನೊಂದು ನನಗೆ ಬಹಳ ಖುಷಿ ಅಂದ್ರೆ ನಮ್ಮ ನೆಲದ ಒಂದು ವಿಶೇಷತೆ ಏನು ಅಂದ್ರೆ ಹೃದಯವಂತರು. ಒಪ್ಕೊಳ್ತೀರಾ? ನಾವು ನಿಜಕ್ಕೂ ಕನ್ನಡಿಗರು ಯಾವುದೇ ರೀತಿಯಾದ ಮೋಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಎಲ್ಲೇ ಹೋಗ್ಲಿ, ಬೇರೆ ರಾಜ್ಯಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರೇ ಎಂತವ್ರು, ಕನ್ನಡಿಗರ ಗುಣ ಎಂತದನ್ನೋದು ನಮಗೆ ಅರ್ಥ ಆಗುತ್ತೆ. ಎಲ್ಲರನ್ನು ಕೂಡ ನಮ್ಮವರು ಅಂತ ಅಪ್ಪಿಕೊಳ್ಳುವಂತಹ ಗೊತ್ತು. ಶರಣರೆಲ್ಲ ಇವನಾರವ ಅಂತ ಎಲ್ಲರನ್ನು ಕೂಡ ಒಪ್ಕೊಂಡಂತಹ ಒಂದು ನೆಲದ ನಂಟು ನಮ್ಮ ಕನ್ನಡಕ್ಕಿದೆ ಅಂತ ಹೇಳ್ತಾ, ನಮಗೆ ಯಾಕೆ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಈ ನೆಲದಲ್ಲಿ ಹುಟ್ಟಿದೀವಿ ಅಂದ್ರೆ ಪ್ರವಾದಿ ಮಹಮ್ಮದ್ ಅವರು ಒಂದು ಮಾತು ಹೇಳ್ತಾರೆ, ನೀನು ಯಾವ ನೆಲದಲ್ಲಿ ವಾಸಿಸ್ತೀಯೋ ಆ ನೆಲದ ಭಾಷೆಗೆ ನೀನು ಗೌರವ ಕೊಡಬೇಕು, ಪ್ರೀತಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು? ನಾವು ಯಾವ ನೆಲದಲ್ಲಿ ಇದೀವಿ, ಈಗ ನಾವು ಯಾವ ನೆಲದಲ್ಲಿ ಇದೀವಿ, ಕನ್ನಡ ನೆಲದಲ್ಲಿ ಇದೀವಿ. ಈ ನೆಲದ ಭಾಷೆಯನ್ನ ಗೌರವಿಸೋದು, ಪ್ರೀತಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮ ಮನಸ್ಸಿನಿಂದ, ಹೃದಯದಿಂದ ಯಾವುದೇ ಕೆಲಸವನ್ನ ಮಾಡ್ಬೇಕಂದ್ರೆ ನಾವು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ನಾನು ಇದನ್ನ ಮಾಡಿದ್ರೆ ಇನ್ನೊಂದೇನಾಗುತ್ತೆ, ಇದನ್ನ ಮಾಡಿದ್ರೆ ಇನ್ನು ಮತ್ತೊಂದೇನೋ ನನಗೆ ಅನುಕೂಲ ಆಗುತ್ತೆ ಅನ್ನೋ ಆ ಒಂದು ನಿಟ್ಟಿನಲ್ಲಿ ಸಾಗದೆ ಹೃದಯದಿಂದ ನಾವು ಕನ್ನಡವನ್ನ ಪ್ರೀತಿಸ್ತಾ ಕನ್ನಡಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಮಾಡೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಇದು ನಮ್ಮ ಕೊನೆ ಉಸಿರು ಇರುವವರೆಗೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನಾವು ಕನ್ನಡ ಕೌಸ್ತುಭದಲ್ಲಿ ಕನ್ನಡ ಕಲರವ ಕಾರ್ಯಕ್ರಮನ ಮಾಡ್ತೀವಿ. ನಾವು ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳಿಗೂ ಕೂಡ ಅದೇ ದಾರಿಯಲ್ಲಿ ಸಾಗೋದಕ್ಕೆ ಈಗಿಂದನೇ ಅವ್ರನ್ನ ಪ್ರೇರಣೆ ಮಾಡ್ತಾ ಇದ್ದೀವಿ. ಈಗ ನಿರಂತರವಾಗಿ ಈ ಚಳ್ಳಕೆರೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಿರಂತರವಾಗಿ ಕನ್ನಡ ಕೌಸ್ತುಭದಲ್ಲಿ ಕನ್ನಡ ಕಲರವ ಸಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಮತ್ತು ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.